ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಯಾಕೋ ಅಂತರ್ಜಗಳದಿಂದಾಗೆ ಒಂದಿಷ್ಟು ಈ ಜಿಲ್ಲೆ ಮೇಲಿನ ಹಿಡಿತ ಕಳ್ಕೊಳ್ತಾ ಇದೆ ಅಂತ ಒಂದು ಮಾತಾಡುವಂಥದ್ದು. ಬಟ್ ಆದ್ರೆ ಜಾರಕಿಹೊಳಿ ಅವ್ರು ಮಾತ್ರ ತಮ್ಮ ಕೌಟುಂಬಿಕ ಬೆಳೀತಾ ಇರ್ತಾರೆ, ಆ ಪ್ರಶ್ನೆ ಬೇರೆ. ಯಾಕಂದರೆ ಇಬ್ಬರು BJPಯಲ್ಲಿದ್ದಾರೆ, ಒಬ್ಬರು ಕಾಂಗ್ರೆಸ್ನಲ್ಲಿದ್ದಾರೆ. ಯಾವುದು ಬಂದರೂ ನಮ್ದು ಹೇಳ್ತಪ್ಪ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಮೇಲೆ ಅವ್ರು ಹೊರಟಿದ್ದಾರೆ. ಹೀಗಾಗಿ ಜಾರಕಿಹೊಳಿ ಅವ್ರ ಕುಟುಂಬಕ್ಕೆ ಅದು ಇಫೆಕ್ಟ್ ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಆದರೆ ಅವರು ಒಬ್ಬರಂತೂ ಕಾಂಗ್ರೆಸ್ನಲ್ಲಿರೋರು, ಇನ್ನಿಬ್ಬರಂತೂ BJPಯಲ್ಲಿರೋರು. ಆದರೆ ಯಾವುದು ಬಂದರೂ ನಮ್ಮದಪ್ಪ ಅನ್ನುವಂಥ ಲೆಕ್ಕದಲ್ಲಿ ಅವರಿದ್ದಾರೆ. ಹೀಗಾಗಿ ಆದರೆ ಇದ್ರ ಹೊಡೆತ ಯಾರಿಗೆ ಬೀಳ್ತದಪ್ಪ ಅಂದ್ರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಬೀಳ್ತದೆ ಅನ್ನೋದು ಅಷ್ಟು ಸತ್ಯ. ದೊಡ್ಡ ಜಿಲ್ಲೆ ಇರೋ ಮುಂದೆ ಇಲ್ಲಿ ಕಾಂಗ್ರೆಸ್ನ ಹೆಚ್ಚಿನ ಪ್ರಮಾಣದ MLAಗಳು ಆರಿಸಿ ಬರೋದ್ರಿಂದಾಗಿ ಹೆಚ್ಚು ಅನುಕೂಲ ಕಾಂಗ್ರೆಸ್ಗೆ ಆಗ್ತದೆ ಅನ್ನೋದು. ಯಾಕಂದರೆ ಬೆಂಗಳೂರು ಬಿಟ್ಟರೆ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಳಗಾವಿ. ಹೀಗಾಗಿ ಬೆಳಗಾವಿ ರಾಜಕೀಯ ಎಲ್ಲರೂ ಕಣ್ಣಿರೋದ್ರಿಂದಾಗಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಮಾತ್ರ ಹಿಂದಿನಗಿಂತ ವೀಕ್ ಆಗ್ತಾ ಇದೆ ಅನ್ನೋಂಥ ಭಾವನೆ ಭಾಳಷ್ಟು ಜನ ಕಾಂಗ್ರೆಸ್ಸಿನಲ್ಲೇ ಮೂಡ್ತಾ ಇದೆ. ಮತ್ತು ಕಾಂಗ್ರೆಸ್ಸಿನ ಅಂತರ್ಜಗಳದಿಂದಾಗಿ ಕಾಂಗ್ರೆಸ್ ಮುರಿದು ಬೀಳ್ತದೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಇದೇ ಸಂದರ್ಭದಲ್ಲೇ BJP ತನ್ನ ಏನೇನು ಕಳ್ಕೊಂಡಿತ್ತು ಅದನ್ನು ರೀಗೇನ್ ಮಾಡ್ಕೊಳ್ಳೋ ಸಲುವಾಗಿ ಜೊತೆಗೆ ಈ ಸೌದಿ ಅವ್ರ ಜೊತೆಗೂ ಸಂಪರ್ಕದಲ್ಲಿ ಅದಪ್ಪ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಖರ್ಚಿಯವ್ರ ಮೂಲಕ ಆಗಲಿ ಇನ್ನುಳಿದವ್ರ ಮೂಲಕ ಆಗಲಿ ಮೋಸ್ಟ್ಲಿ ಈ ಒಂದು ಡೆವಲಪ್ಮೆಂಟ್ ಆಯ್ತಪ್ಪ ಅಂದ್ರೆ ಮುಂಬರುವ ದಿನದೊಳಗೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಮಾತ್ರ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲೇ ಒಂದಿಷ್ಟು ಹೊಡೆತ ತಿನ್ನುತ್ತದೆ ಅನ್ನುವಂಥ ಮಾತುಗಳು ಸಾರ್ವಜನಿಕವಾಗಿ ಎಲ್ಲರಲ್ಲಿ ಜನ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.